ಘಂಟಾಘೋಷವಾಗಿ ಡೊನಾಲ್ಡ್ ಟ್ರಂಪ್ ಯುದ್ಧ ಮುಗಿದಿದೆ, ಪರಮಾಣು ವಿಚಾರದಲ್ಲಿ ಅವರು ಕೈ ಬಿಡ್ತಾರಂತೆ, ಯುರೇನಿಯಂ ಹಸ್ತಾಂತರ ಮಾಡ್ತಾರಂತೆ, ಹಾರ್ಮುಜ್ ಮುಕ್ತಗೊಳಿಸ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅಂತ ನಾವು ನೋಡಿದ್ವಿ. ಆದರೆ ಮೂರನೇ ಸುದ್ದಿಯಲ್ಲಿ ಇದಕ್ಕೆ ಕೌಂಟರ್ ಆಗಿ ಇರಾನ್ ಅಟ್ಯಾಕ್ ಮಾಡ್ತಾ ಇರೋದು. ಅವರು ಹೇಳ್ತಾ ಇದ್ದಾರೆ ಇದು ಕೇವಲ ಪ್ರಚಾರದ ಮಾತುಗಳು ಮಾತ್ರ, ಇದು ಪ್ರಚಾರದ ಮಾತುಗಳು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಟೀಕೆ ಮಾಡೋ ಪ್ರಯತ್ನವನ್ನ ಅಲ್ಲಿಯ ಸ್ಪೀಕರ್ ಮಾಡಿದ್ದಾರೆ. ಅಲ್ಲಿಯ ಸ್ಪೀಕರ್ ಇದು ಕೇವಲ ಪ್ರಚಾರದ ತೆವಲಷ್ಟೇ, ಕೇವಲ ಪ್ರಚಾರಕ್ಕಾಗಿ ಮಾಡ್ತಾ ಇರುವಂತಹ ವ್ಯವಸ್ಥೆ ಅಂತ ಯಾರಿದ್ರಿಗೆ ಹೇಳಿರೋದು? ಪಾಕಿಸ್ತಾನದ ಆಸಿಮ್ ಮುನೀರ್ ಜೊತೆಗೆ ಹೇಳಿರೋದು. ಈ ಮುನೀರ್ ಏನಿದ್ದಾರೆ ಇರಾನ್ಗೆ ಪದೇ ಪದೇ ಭೇಟಿ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಸಂಧಾನಕ್ಕಾಗಿ ಇರಾನ್ನ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಅಲ್ಲಿ ಅಧಿಕಾರಿಗಳ ಜೊತೆಗೆ ರಾಜಕಾರಣಿಗಳ ಜೊತೆಗೆ ಈ ವ್ಯಕ್ತಿ ಮಾತುಕತೆಯನ್ನು ನಡೆಸ್ತಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಅಮೆರಿಕದ ಪರವಾಗಿ. ಆ ವ್ಯಕ್ತಿಯ ಮುಂದೆಯೇ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಈ ಸ್ಪೀಕರ್ ಆಗಿರ್ಬೋದು, ಅಲ್ಲಿ ವಿದೇಶಾಂಗ ಸಚಿವರಾಗಿರ್ಬೋದು, IRGCಯ ನಾಯಕರಾಗಿರ್ಬೋದು, ಯಾವಾಗ ಅವರು ಸೋಲು ಒಪ್ಪಿಕೊಂಡಿದ್ದಾರೆ ಹೇಳಿ? ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಸೋಲು ಒಪ್ಪಿಕೊಳ್ಳುವಂಥ ಯಾವ ಮನಸ್ಥಿತಿಯೂ ಕೂಡ ಇರಾನ್ನದ್ದು ಇರಲಿಲ್ಲ. ನಾವು ದಾಳಿ ಮಾಡ್ತೀರಾ, ನಾವು ಪ್ರತಿ ದಾಳಿ ಮಾಡ್ತೀವಿ. ನೀವು ಡ್ರೋನ್ ಅಟ್ಯಾಕ್ ಮಾಡ್ತೀರಾ, ಒನ್ಸ್ ಅಗೇನ್ ನಾವು ಡ್ರೋನ್ ಅಟ್ಯಾಕ್ ಮಾಡ್ತೀವಿ. ಮಾನವ ದಾಳಿ ಆಗುತ್ತಾ, ನಾವು ಕೂಡ ದಾಳಿ ಮಾಡ್ತೀವಿ. ನೀವು ಮಿತ್ರ ರಾಷ್ಟ್ರಗಳನ್ನು ಕರೆದುಕೊಂಡು ಮಧ್ಯಪ್ರಾಚ್ಯಗಳ ಮುಖಾಂತರ ಬರ್ತೀರಾ, ನಾವು ಅದೇ ದೇಶಗಳ ಮೇಲೆ ದಾಳಿ ಮಾಡ್ತೀವಿ. ಕಲ್ಲಿನೇಟಿನ ಮುಖಾಂತರವೇ ಉತ್ತರವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಒನ್ಸ್ ಅಗೇನ್ ಅದೇ ರೀತಿಯಾಗಿ ಹೇಳ್ತಾ ಇರೋದು. ನಿಮಗೆ ನಾನು ಮೊನ್ನೆ ಹೇಳಿದ್ದೆ, ಅರಾಗ್ಜಿ ಒಂದು ಮಾತನ್ನು ಟರ್ಕಿಯ ಮುಂದೆ ಹೇಳಿದ್ರು ಅಂತ. ಏನು ಹೇಳಿದ್ರು ಅವರು? ನಾವು ಅಮೆರಿಕಾವನ್ನು ನಂಬುವ ಹಂತದಲ್ಲಿ ಇಲ್ಲ. ಯಾವ ಕಾರಣಕ್ಕೆ? ಇನ್ನೇನು ಮಾತುಕತೆ ಆಗುತ್ತೆ, ರಾಜತಾಂತ್ರಿಕವಾಗಿ ಗೆಲುವಾಗ್ತಾ ಇದೆ, ಯುದ್ಧ ಮುಗಿದು ಹೋಗ್ಬಿಡ್ತೇವೆ ಅನ್ನುವಂಥ ಒಂದು ಸಂದಿಗ್ಧ ಒಂದು ಸ್ಥಿತಿಯಲ್ಲಿ ಇರ್ತೀವಿ. ಆ ಸ್ಥಿತಿಯಲ್ಲಿಯೇ ಅಮೆರಿಕ ಕಾಲು ಕೆದರಿ ಜಗಳ ಮಾಡೋ ಪ್ರಯತ್ನ ಮಾಡುತ್ತೆ. ಈ ಸಮಯದಲ್ಲಿ ಅಮೆರಿಕನ ಹೆಂಗೆ ನಂಬೋದು ಅಂತ ಇರಾನ್ನ ವಾದ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನು ಅಮೆರಿಕವನ್ನು ನಂಬುವ ಹಂತದಲ್ಲಿ ಇರಾನ್ ಇಲ್ಲ. ಒನ್ಸ್ ಅಗೇನ್ ಇದೀಗ ಅವರು ಪುನರಪಿ ಕೌಂಟರ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಟ್ರಂಪ್ ಮೂರ್ಖ ಅಂತ ಇರಾನ್ ಸ್ಪೀಕರ್ ಹೇಳಿರೋದು. ಟ್ರಂಪ್ ಮೂರ್ಖ ಅಂತ ಹೇಳಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇರಾನ್ಗೆ ಭೇಟಿ ಕೊಟ್ಟಿದ್ದಾರೆ. 5 ವಾರಗಳಲ್ಲಿ ಇದು 2ನೇ ಭೇಟಿ ಅಂತವರದ್ದು. ಟ್ರಂಪ್ ಆಡಳಿತಕ್ಕೆ ಇರಾನ್ ನೇರ ಮತ್ತು ಅತ್ಯಂತ ಕಠಿಣ ಯುದ್ಧದ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕ ಮತ್ತೊಮ್ಮೆ ಮೂರ್ಖತನದ ನಿರ್ಧಾರವನ್ನು ಕೈಗೊಂಡು ಇದು ಸರಿ ಇರಲ್ಲ ಅಂತ ಮೊಹಮ್ಮದ್ ಬಾಗೇರ್ ಗಲಿಬಾಫ್ ಕಿಡಿಕಾರಿರೋದು. ಇರಾನ್ ಸ್ಪೀಕರ್ ಮತ್ತು ಮುಖ್ಯ ಸಂಧಾನಕಾರ ಅಂತ ಹೇಳ್ತಾರೆ. ಈ ವ್ಯಕ್ತಿಗೆ ಕೌಂಟರ್ ಮಾಡಿದ್ದಾರೆ ಮೊಹಮ್ಮದ್ ಗಲಿಬಾಫ್. ಟ್ರಂಪ್ ಅವರ ನಿರ್ಧಾರವನ್ನು ಟೀಕೆ ಮಾಡಿದ್ರು. ಆ ವ್ಯಕ್ತಿ ಕೆಲವೊಂದಿಷ್ಟು ಪದಗಳನ್ನು ಬಳಕೆ ಮಾಡಿದ್ದಾರೆ. ಮೂರ್ಖತನದ, ಅಜ್ಞಾನದ, ಅವೃತ್ತಿಪರ ನಡೆಯನ್ನು ಡೊನಾಲ್ಡ್ ಟ್ರಂಪ್ ಅನುಸರಿಸ್ತಾ ಇದ್ದಾರೆ. ಮೂರ್ಖತನದ, ಅಜ್ಞಾನದ ಮತ್ತು ಅವೃತ್ತಿಪರ ನಡೆಯನ್ನು ಡೊನಾಲ್ಡ್ ಟ್ರಂಪ್ ಅನುಕರಣೆ ಮಾಡ್ತಿದ್ದಾರೆ. ಅಮೆರಿಕ ಅಲ್ಲಿ ಕುಳಿತುಕೊಂಡು ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅದರ ಪರಿಣಾಮ ಅತ್ಯುತ್ತಮವಾದ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಟ್ಟ ಫಲಿತಾಂಶವನ್ನೇ ನಾವು ನಿರೀಕ್ಷೆ ಮಾಡಬಹುದು. ಹೀಗಾಗಿ ಕೆಟ್ಟ ಫಲಿತಾಂಶಗಳೆಲ್ಲ ಹೊರಗೆ ಬರ್ತಾ ಇದೆ. ಹಾರ್ಮುಜ್ ಇರಾನ್ ನಿಯಂತ್ರಣ ಮಾಡುತ್ತೆ. ಇರಾನ್ಗೆ ಬಳಸಲು ಆಗದಿದ್ದರೆ ಬೇರೆ ಯಾವುದೇ ದೇಶಕ್ಕೂ ಕೂಡ ಅದನ್ನು ಮುಕ್ತವಾಗಿ ಓಡಾಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಗಮನಿಸಿ. ನೀವು ಪಾಕಿಸ್ತಾನ ನಿಯಂತ್ರಣ ಮಾಡುತ್ತೆ ಅಂತ ಅಮೆರಿಕಾದ ಒಂದು ಪತ್ರದಲ್ಲಿ ಇದೆ ಅಂತ ನಾವೇನು ಹೇಳಿದ್ವಲ್ಲ, ಇದೀಗ ಈ ಗಾಲಿಬಾಫ್ ಹೇಳ್ತಾ ಇದ್ದಾರೆ ಅದನ್ನು ನಿಯಂತ್ರಣ ಮಾಡೋದು, ಬಳಕೆ ಮಾಡೋದು ಎಲ್ಲದೂ ಅಧಿಕಾರ ಇರೋದು ಕೇವಲ ಯಾರಿಗೆ? ಇರಾನ್ಗೆ ಮಾತ್ರ. ಇರಾನ್ ಮಾತ್ರ ನಿಯಂತ್ರಣ ಮಾಡಬೇಕು. ನಮ್ಮ ಮೇಲೆ ನೀವೇನಾದರೂ ನೌಕಾ ದಿಗ್ಬಂಧನ ವಿಧಿಸ್ತೀರಾ, ಆರ್ಥಿಕ ದಿಗ್ಬಂಧನ ವಿಧಿಸ್ತೀರಾ, ಹಾಗಂತೇಳಿ ನಾವು ದಿಗ್ಬಂಧನಕ್ಕೆ ಒಳಗಾಗಿ ನಾವು ಬಳಕೆ ಮಾಡದೇ ಇದ್ದಾಗಲೂ ಕೂಡ ಮತ್ತೊಂದು ದೇಶಕ್ಕೆ ಅದರ ಬಳಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಯಾವುದೋ ಒಂದು ದೂರದ ದೇಶ ಬಂದು ಅದರ ಮೇಲೆ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಇದರ ಭಾಗವಾಗಿ 5 ವಾರಗಳಲ್ಲಿ 2ನೇ ಭೇಟಿಯಾಗಿ ಆಸಿಮ್ ಮುನೀರ್ ಇರಾನ್ಗೆ ಭೇಟಿ ಕೊಟ್ಟಿದ್ದಾರೆ. ಪೆಜಿಶ್ಕಿಯನ್ ಜೊತೆಗೆ, ಅರಾಗ್ಜಿ ಜೊತೆಗೆ, ಖಲೀಬಾಫ್ ಜೊತೆಗೆ, ಅವರ ಜೊತೆ ಸೇರಿದಂತೆ ಹಲವು ನಾಯಕರ ಜೊತೆಗಳೆಲ್ಲ ಸಭೆಗೆ ನಡೆಸಿ ಅಮೆರಿಕದ ಪ್ರಸ್ತಾವನೆಗಳು, ಅಮೆರಿಕದ ಬೇಡಿಕೆಗಳು ಅವೆಲ್ಲವನ್ನು ಕೂಡ ಇವರು ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಅತ್ಯಂತ ನಿರ್ಣಾಯಕ ಮಾತುಕತೆಯ ನಡುವೆ ಇಂಥದ್ದೊಂದು ಬೆಳವಣಿಗೆ ಯಾರ ನಡುವೆ ಆಗಿದೆ ಅಂತ ಹೇಳಿದರೆ ಇರಾನ್ನ ಸ್ಪೀಕರ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ವೈಯಕ್ತಿಕ ವಿಚಾರದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿ ಮೂರ್ಖ ಅಂತೆಲ್ಲ ಅವರು ಕಳೆದುಬಿಟ್ಟಿದ್ದಾರೆ. ಹಿಂದೆಯೂ ಕೂಡ ಅತ್ಯಂತ ಕಠಿಣ ಶಬ್ದಗಳಿಂದ ಅವರನ್ನು ಟೀಕೆ ಮಾಡೋ ಪ್ರಯತ್ನವನ್ನು ಇರಾನ್ ಮಾಡಿತ್ತು. ಈಗ ಒನ್ಸ್ ಅಗೇನ್ ಅದು ಪುನರಪಿ ಮುಂದುವರೆದಿದೆ. ಇರಾನ್ ಮಿಡ್ ನೈಟ್ ಸಭೆ ಮಾಡಿದೆ. ಅರಾಗ್ಜಿ, ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಮತ್ತು ಈ ಆಸಿಮ್ ಮುನೀರ್ ಮಿಡ್ ನೈಟ್ ಸಭೆ ಮಾಡಿದ್ದಾರೆ. ಶುಕ್ರವಾರ ರಾತ್ರಿ ಶುರುವಾಯಿತಂತೆ, ಸಂಜೆ ಶುರುವಾಗಿದ್ದು ರಾತ್ರಿ ಪೂರ್ತ ಸಭೆ ನಡೆದಿದೆ. ಅಲ್ಲಿ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಎಲ್ಲವೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಕದನ ವಿರಾಮ, ಪರಮಾಣು ವಿಚಾರ, ಯುರೇನಿಯಂ ಹಸ್ತಾಂತರದ ವಿಚಾರ, ಕೊಡಬೇಕೋ ಬೇಡವೋ, ಏನು ನಿರ್ಧಾರ ಆಗುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಅಬ್ಬಾಸ್ ಅರಾಗ್ಜಿ ಮಧ್ಯರಾತ್ರಿ ಒಂದು ಸುದೀರ್ಘ ಸಭೆ ನಡೆಸಿದ್ರು. ಉದ್ವಿಗ್ನತೆಯ ತಡೆಯುವುದು, ಪ್ರಾದೇಶಿಕ ಶಾಂತಿಯ ಮರುಸ್ಥಾಪನೆ ಎಲ್ಲದರ ಬಗ್ಗೆ ಸಭೆ ಮಾಡಿದ್ರು.
ಮಾಡಿದ್ದಾರೆ. ಅಸೀಂ ಮುನೀರ್ ಟೆಹರಾನ್ಗೆ ಭೇಟಿ ಕೊಟ್ಟಂತಹ ಈ ಸಮಯದಲ್ಲಿ ಆಗಿರುವಂತಹ ಸಾಲು ಸಭೆಗಳು. ಮಾತುಕತೆಯ ಮುಖಾಂತರ ಶಾಂತಿಯುತ ಪರಿಹಾರವನ್ನು ನಾವು ಬಯಸ್ತೀವಿ, ಬಟ್ ಯಾವುದೇ ರೀತಿಯ ಆಕ್ರಮಣ ಎದುರಿಸೋದಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ ಅನ್ನುವಂತಹ ಮೆಸೇಜನ್ನು ಕೂಡ ಅರಾಗ್ಜಿ ಎಲ್ಲ ಹೇಳಿದಾರಂತೆ. ಮತ್ತೊಂದು ಶುಕ್ರವಾರ ಎಲ್ಲ ರಾತ್ರಿ ಸಭೆ ಆಯಿತು. ಈ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. ರಾಷ್ಟ್ರೀಯ ಹಿತಾಸಕ್ತಿ ಬಗ್ಗೆ ಯಾವುದೇ ಕಾರಣಕ್ಕೂ ನಾವು ರಾಜಿ ಆಗಲ್ಲ ಅಂತ ಪೆಜಿಶ್ಕಿಯನ್ ಅವರೆಲ್ಲ ಹೇಳಿದ್ದಾರೆ. ಪೆಜಿಶ್ಕಿಯನ್, ಅರಾಗ್ಜಿ, ಗಲಿಬಾಫ್, ಮತ್ತೊಂದು ಕಡೆ ಮೋವಿ, ಮುನೀರ್ ಸಭೆ ಮಾಡಿರೋದು. ಮತ್ತೊಂದು ಇದರಲ್ಲಿ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಕತಾರ್ ನಿಯೋಗ ಕೂಡ ಇರಾನ್ನಲ್ಲೇ ಇದೆ. ಕತಾರ್ ನಿಯೋಗ ಕೂಡ ಅವರ ಬೆಳವಣಿಗೆ ಏನು, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧವನ್ನು ನಿಲ್ಲಿಸಬೇಕು ಅಂತ. ಆ ಕತಾರ್ ನಿಯೋಗವು ಕೂಡ ಬಂದಿದೆ. ಅವರು ಕೂಡ ಪ್ರಮುಖ ನಾಯಕರ ಜೊತೆಗೆ ಸಭೆ ಮಾಡಿ ಏನಾದರೂ ಮಾಡಿ ಇದನ್ನು ಮಾತುಕತೆ ಮುಖಾಂತರ ಬಗೆಹರಿಸುವ ಪ್ರಯತ್ನ ಮಾಡಿದ್ದಾರೆ. ಈ ಕತಾರ್ ನಿಯೋಗದ ಜೊತೆಗೂ ಕೂಡ ಮುನೀರ್ ಸಭೆಯನ್ನು ನಡೆಸಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ಸು. ಇದು ಮಧ್ಯರಾತ್ರಿಯಲ್ಲಿ ಇರಾನ್ನಲ್ಲಿ ಆದಂತಹ ಒಟ್ಟಾರೆ ಬೆಳವಣಿಗೆ ಇದು. ಇರಾನ್ನ ಒಂದು ಸರ್ಕಾರಿ ಸುದ್ದಿ ಸಂಸ್ಥೆ ಇರ್ನಾ ನೀಡಿರುವಂಥ ವರದಿ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆಯನ್ನು ತಡೆಯೋದು, ಪ್ರಾದೇಶಿಕ ಶಾಂತಿಯನ್ನು ಮರುಸ್ಥಾಪಿಸುವಂತೆ ಕುರಿತಂತೆ ರಹಸ್ಯ ರಾಜತಾಂತ್ರಿಕಗಳೆಲ್ಲವೂ ಕೂಡ ಮಧ್ಯರಾತ್ರಿ ನಡೆದಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಆದರೆ ಇರಾನ್ ಇದಕ್ಕೆ ತಗ್ಗೋದೇ ಇಲ್ಲ ಅಂತ ಹೇಳ್ತಾ ಇದೆ. ತಗ್ಗೋದೇ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ನೀವು ಅಮೆರಿಕದ ಉದ್ದೇಶ ಏನಾಗಿತ್ತು? ದೀರ್ಘಕಾಲದ ಯುದ್ಧವನ್ನು ಬೇಡ, ದೀರ್ಘಕಾಲ ಮತ್ತು ಸಂಪೂರ್ಣವಾದಂಥ ಯುದ್ಧ ಬೇಡ ಬಗ್ಗಿದ್ರ ನೋವೇ ಚಾನ್ಸೇ ಇಲ್ಲ. ಬಗ್ಗುವ ಹಂತಕ್ಕೆ ಇರಾನ್ ಹೋಗಲಿಲ್ಲ. ಇದೀಗ ಪುನರಪಿ ಅವರು ಹೇಳ್ತಾ ಇದ್ದಾರೆ, ನಾವು ತಗ್ಗೋದೇ ಇಲ್ಲ, ಬಗ್ಗೋದೇ ಇಲ್ಲ ಅಂತ ಇರಾನ್ ಹೇಳ್ತಾ ಇರೋದು. ಇರಾನ್ ಹಿತಾಸಕ್ತಿ, ನಾಗರಿಕರ ಹಕ್ಕು, ರಾಷ್ಟ್ರೀಯ ಸಾರ್ವಭೌಮತ್ವದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿಯಾಗಲ್ಲ. ಪರಮಾಣನ್ನು ಹೊಂದಬೇಕು, ಅದು ನಮ್ಮ ಆತ್ಮರಕ್ಷಣೆಗಾಗಿ, ನಮ್ಮ ರಕ್ಷಣೆಗಾಗಿ ನಾವು ಹೊಂದ್ತೀವಿ. ಒಂದು ವೇಳೆ ಅಮೆರಿಕ ಪುನರಪಿ ಎಪಿಕ್ ಫ್ಯೂರಿ 2 ಅನ್ನು ನಮ್ಮ ವಿರುದ್ಧ ಏನಾದರೂ ಶುರು ಮಾಡಿದರೆ, ನಾವು ಏನಿದನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ರಹಸ್ಯವಾಗಿಯೋ ಅಥವಾ ಬಹಿರಂಗವಾಗಿಯೋ, ಅದನ್ನು ಮತ್ತಷ್ಟು ಹೆಚ್ಚಳ ಮಾಡ್ತೀವಿ ಅಂತ ಯಾರು ಕೊಟ್ಟಂಥ ಹೇಳಿಕೆ? ಇದೇ ಸ್ಪೀಕರ್ ಕೊಟ್ಟಂಥ ಹೇಳಿಕೆ. ನೀವು ಪರಮಾಣು ವಿಚಾರದಲ್ಲಿ ಮಾತುಕತೆಗೆ ಬರ್ತೀರಾ, ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರಾ, ನಮ್ಮಲ್ಲಿ ಇರುವಂಥ ಯುರೇನಿಯಂ ಅನ್ನು ತೆಗೆದುಕೊಂಡು ಹೋಗೋದಕ್ಕೆ ಭೂಸೇನೆಯನ್ನಾದರೂ ನುಗ್ಗಿಸ್ತೀರಾ, ನಾವು ಆ ವಿಚಾರದಲ್ಲಿ ಮತ್ತಷ್ಟು ಬೆಳವಣಿಗೆ ಸಾಧಿಸ್ತೀವಿ. ಇದು ಕೌಂಟರ್ ಅಟ್ಯಾಕ್ ಮಾಡಿತ್ತು ಇದೇ ಇರಾನ್. ಎರಡನೇದು, ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಒಪ್ಪಂದ ಇಲ್ಲ ಅಂತ ಗಲಿಬಾಫ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲರ ಲೆಕ್ಕಾಚಾರ ಏನಿತ್ತು, ಓಕೆ 2014-15ರಂತೆ ಇರಾನ್ ಏನೋ ತಯಾರು ಮಾಡ್ತಾ ಇದೆ. ಬೇರೆ ಬೇರೆ ದೇಶಗಳು ಒತ್ತಡ ಹಾಕಿದರೆ, ಈ ಹಿಂದೆ ಬ್ರಿಟನ್, ಯುರೋಪಿಯನ್ ಬೇರೆ ದೇಶಗಳು, ಅಮೆರಿಕಾದ ಬೇರೆ ಬೇರೆ ದೇಶಗಳು, ಈ ಮಿತ್ರ ದೇಶಗಳೆಲ್ಲವೂ ಕೂಡ ಒತ್ತಡವನ್ನು ಹಾಕಿದಾಗ ಇವರು ಏನು ಮಾಡಿದ್ರು, ಓಕೆ ನಾವು ಒಪ್ಕೊಳ್ತೀವಿ, ನಮಗೆ ಹಣ ಕೊಡಬೇಕು ಅಂತ ಹೇಳಿ ಒಪ್ಕೊಂಡಿದ್ರು. ಎಲ್ಲವೂ ಕೂಡ ಹಾಗೆ ಆಗಿತ್ತು. ಅಮೆರಿಕದ ಆಲೋಚನೆಯೂ ಕೂಡ ಆಗಿತ್ತು. ಓಕೆ ಒಪ್ಕೊಂಡು ಹಿಂದೆ ಸರಿದು ಬಿಡ್ತಾರೆ ಇವರು, ಆ ವಿಚಾರದಲ್ಲಿ ಸಡಿಲತೆ ಆಗಿಬಿಡುತ್ತೆ, ನಾವಿಲ್ಲಿ ನಿಯಂತ್ರಣವನ್ನು ಸಾಧಿಸಬಹುದು ಅಂತ. ಬಟ್ ಗಲಿಬಾಫ್ ಹೇಳ್ತಿದ್ದಾರೆ, ಯಾವ ಕಾರಣಕ್ಕೂ ನಾವು ಒಪ್ಪಂದವನ್ನು ಮಾಡಿಕೊಳ್ಳಲ್ಲ. ಈ ಹಿಂದೆ ಏನು ಅವರ ವಿಚಾರದಲ್ಲಿ ತಪ್ಪದು, 2015ರಲ್ಲಿ ಒಂದು ಒಪ್ಪಂದಕ್ಕೆಲ್ಲ ಸಹಿ ಹಾಕಿ ಅದನ್ನು ಕೈ ಬಿಟ್ಟಿದ್ದು, ಅವತ್ತು ನಾವೇನು ತಪ್ಪು ಮಾಡಿದ್ದೀವಿ, ಒನ್ಸ್ ಅಗೇನ್ ಇವತ್ತು ಆ ತಪ್ಪು ಮಾಡಲ್ಲ ಅಂತ. ಯಾಕಂದರೆ ಅದನ್ನು ನಾವು ಸ್ವಾವಲಂಬಿ ಆಗಬೇಕು ಅನ್ನೋದು ಅವ್ರದ್ದು. ಪಾಕಿಸ್ತಾನ ಸೇನಾ ಪಡೆಗಳ ಮುಖ್ಯಸ್ಥ ಮುಖಾಂತರ ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಒಂದು ಕಠಿಣ ಸಂದೇಶವನ್ನು ಕೊಟ್ಟಿದ್ದಾರೆ. ಮುನೀರಲ್ಲಿ ಹೋಗಿದ್ದಾರೆ, ಸಂಧಾನಕಾರನಾಗಿ ಒಂದು ಪ್ರಯತ್ನವನ್ನು ಏನು ಪಡ್ತಾ ಇದ್ದಾರೆ. ಈ ಡೊನಾಲ್ಡ್ ಟ್ರಂಪ್ ಅವರ ಮುದ್ದಿನ ಹುಡುಗ, ಮುದ್ದಿನ ಸೇನಾಪಡೆಗಳ ಮುಖ್ಯಸ್ಥ ಅಂತ ಏನು ಡೊನಾಲ್ಡ್ ಟ್ರಂಪ್ ಕರೀತಾರೆ, ಆ ವ್ಯಕ್ತಿ ಇರಾನ್ನಲ್ಲಿರೋದು. ಆ ವ್ಯಕ್ತಿಯ ಮುಖಾಂತರ ಒಂದು ಕಠಿಣ ಸಂದೇಶವನ್ನು ಅವರು ಕೊಡ್ತಿದ್ದಾರೆ. ಅಮೆರಿಕದ ಮತ್ತೊಂದು ಸುತ್ತಿನ ದಾಳಿ ಸಿದ್ಧತೆಗೆ ಇರಾನ್ ಕೆಂಡಾಮಂಡಲಾಗಿದೆ. ಅದು ಮೊದಲ ದಿನದಿಂದಲೂ ಕೂಡ ಇವರು ಎಪಿಕ್ ಫ್ಯೂರಿ 2 ಅನ್ನು ಶುರು ಮಾಡ್ತೀವಿ ಅಂತ ಹೇಳಿದಾಗಲೂ ಕೂಡ ಬನ್ನಿ ನಾವು ಸಿದ್ಧರಾಗಿದ್ದೀವಿ ಅಂತ ಅವ್ರು ಹೇಳ್ತಾ ಇರೋದು. ನಾವು ಸಾರ್ವಭೌಮತ್ವದ ವಿಚಾರದಲ್ಲಿ, ನಾಗರಿಕರ ಹಕ್ಕು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸಡಿಲತೆಯನ್ನು ನಾವು ವ್ಯಕ್ತಪಡಿಸುವುದಿಲ್ಲ, ನಾವೆಲ್ಲ ಸಿದ್ಧರಾಗಿದ್ದೀವಿ, ದಾಳಿಯನ್ನು ಎದುರಿಸ್ತೀವಿ ಅಂತ. ಅವ್ರು ಇದಕ್ಕೊಂದು ಯಾಡ್ ಏನು ಮಾಡಿದ್ದಾರೆ ಅಂದರೆ, ನೀವು ಗಮನಿಸಿ, ನೀವು ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 7-8ನೇ ತಾರೀಕಿಗೆ ಕದನ ವಿರಾಮವನ್ನೆಲ್ಲ ಘೋಷಣೆ ಮಾಡಿದ್ರಲ್ಲ, 14 ದಿನ ಆಯಿತು, ಆಮೇಲೆ 60 ದಿನ ಆಯಿತು, ಅದು ಕಂಟಿನ್ಯೂ ಆಗ್ತಾ ಬಂತಲ್ಲ. ಈಗ ಇರಾನ್ ಏನು ಹೇಳ್ತಾ ಇದೆ, ಮಜಾ ಇದೆ ಈ ವಿಚಾರದಲ್ಲಿ. ಇರಾನ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಈ ಪದೇ ಕದನ ವಿರಾಮವನ್ನು ಅಮೆರಿಕ ಘೋಷಣೆ ಮಾಡಿದ್ದಕ್ಕಾಗಿ ಈ 14 ದಿನಗಳಲ್ಲಿ ಇರಾನ್ ಮತ್ತಷ್ಟು ಗಟ್ಟಿಯಾಗಿದೆ. ನಾವು ಮಿಲಿಟರಿ ಪರೇಡ್ಗಳನ್ನು ಮತ್ತಷ್ಟು ಹೆಚ್ಚಳ ಮಾಡ್ಕೊಂಡಿದ್ದೇವೆ. ಒಂದು ವೇಳೆ ಅಮೆರಿಕ ಇವತ್ತು ದಾಳಿ ಮಾಡೋದಕ್ಕೆ ಬಂದರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಆ ಎಕ್ಸ್ಪೀರಿಯನ್ಸ್ನ ಮುಖಾಂತರ, ಆ ಅನುಭವದ ಮುಖಾಂತರ ಅಮೆರಿಕದ ವಿರುದ್ಧ ನಾವು ದಾಳಿ ಮಾಡ್ತೀವಿ ಅಂತ ಯಾರು ಹೇಳ್ತಾ ಇರೋದು? ಸ್ವತಃ ಇರಾನ್ ಹೇಳ್ತಾ ಇರೋದು. ಹೀಗಾಗಿ ಆ ವಿಚಾರದಲ್ಲಿ ಅವರು ಬಗ್ಗುವಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಅದನ್ನೆಲ್ಲ ಮುಂದೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಗಲ್ಫ್ ಮಿತ್ರ ರಾಷ್ಟ್ರಗಳಿಗೆ ಟ್ರಂಪ್ ಫೋನ್ ಕಾಲ್ ಮಾಡಿದ್ದಾರೆ. ಬೇರೆ ಬೇರೆ ದೇಶಗಳ ಮುಖ್ಯಸ್ಥರ ಜೊತೆಗೆ, ಅಧ್ಯಕ್ಷರ ಜೊತೆಗೆಲ್ಲ ಡೊನಾಲ್ಡ್ ಟ್ರಂಪ್ ಮಾತುಕತೆಯನ್ನೆಲ್ಲ ನಡೆಸಿದ್ದಾರೆ. ನಾನು ಶ್ವೇತಭವನದ ಕಚೇರಿಯಲ್ಲಿ ಇರಾನ್ ಯುದ್ಧದ ಬಗ್ಗೆ, ಶಾಂತಿ ಮಾತುಕತೆಯ ಬಗ್ಗೆ ಎಲ್ಲ ನಡೆಸಿದ್ದೀನಿ, ಮಾತುಕತೆ ಆಗಿದೆ. ಸೌದಿ ಅರೇಬಿಯಾ, UAE, ಕತಾರ್, ಪಾಕಿಸ್ತಾನ,
ಟರ್ಕಿ, ಈಜಿಪ್ಟ್, ಜೋರ್ಡಾನ್ ಮತ್ತು ಬಹರೇನ್ ಸೇರಿದಂತೆ ಇತರ ದೇಶಗಳ ನಾಯಕರ ಜೊತೆಗೆಲ್ಲ ಚರ್ಚೆ ಮಾಡಿದ್ದೀನಿ ಅಂತ ಟ್ರಂಪ್ ಹೇಳಿರೋದು. ಇರಾನ್ ಅಮೆರಿಕ ನಡುವೆ ಒಪ್ಪಂದ ಅಂತಿಮಗೊಳಿಸುವ ಹಂತದ ಕುರಿತಂತೆ ನಾನು ಚರ್ಚೆ ಮಾಡಿದ್ದೇನೆ. ಬೆಂಜಮಿನ್ ನೆತನ್ಯಾಹು ಅವರೊಂದಿಗೂ ಕೂಡ ಫೋನ್ ಸಂಭಾಷಣೆ ನಡೆಸಿದ್ದೀನಿ. ಒಪ್ಪಂದದ ಅಂಶಗಳು, ವಿವರಗಳನ್ನು ಶೀಘ್ರದಲ್ಲಿ ನಾವೆಲ್ಲ ಘೋಷಣೆ ಮಾಡ್ತೀವಿ, ಏನೇನಾಗಿತ್ತು, ಏನು ಎತ್ತ ಅಂತ. ಒಪ್ಪಂದದಲ್ಲಿನ ಎಲ್ಲ ಅಂಶಗಳ ಜೊತೆಗೆ ಹಾರ್ಮುಜ್ ಜಲಸಂಧಿಯು ಕೂಡ ಮುಕ್ತ ಆಗುತ್ತೆ ಅಂತ ಟ್ರಂಪ್ ಹೇಳಿರೋದು. ನಾನು ಆವಾಗಲೇ ಹೇಳಿದಾಗೆ ಮಧ್ಯಪ್ರಾಚ್ಯದ 3 ದೇಶಗಳು UAE, ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ ಇವರೆಲ್ಲ ಕೇಳಿಕೊಂಡಿದ್ದರ ಕಾರಣಕ್ಕಾಗಿಯೇ 2ನೇ ಹಂತದ ದಾಳಿಯನ್ನು ನಾನು ಸ್ಟಾಪ್ ಮಾಡಿದ್ದೀನಿ. ಅವರ ಹಿತಾಸಕ್ತಿಗೆ ನೀವು ಪ್ರತಿ ದಾರಿಯೂ ಕೂಡ ದಾಳಿಯನ್ನು ಸ್ಟಾಪ್ ಮಾಡಿದ್ದೀನಿ, ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀನಿ ಅಂತ ಹೇಳಿದಾಗಲೂ ಪ್ರತಿಯೊಂದು ದೇಶದ ಉದಾಹರಣೆ ಕೊಟ್ಟಿದ್ದಾರೆ ಅವರು. ಪ್ರತಿಯೊಂದು ಈಗ ಡೊನಾಲ್ಡ್ ಟ್ರಂಪ್ ಪದೇ ಹೇಳ್ತಾರೆ, ನಾನು ಜಾಗತಿಕವಾಗಿ 10 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ. ಅದು ಭಾರತದ ಪಾಕಿಸ್ತಾನ ಆಗಿರ್ಬೋದು, ರಷ್ಯಾ ಉಕ್ರೇನ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳ ಯುದ್ಧಗಳ. ಇದರ ಭಾಗವಾಗಿ ಆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಮುಂದಾಗ್ತಿದ್ದಾರೆ ಅಂತ. ಡೊನಾಲ್ಡ್ ಟ್ರಂಪ್ ಆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಶಾಂತಿ ದೂತನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆ ಕಾರಣಕ್ಕಾಗಿಯೇ ಅಲ್ವಾ ನನಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದು. ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ ಅದಕ್ಕೆ ಅವ್ರು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟರೆ ಬೇರೆ ಬೇರೆ ಯುದ್ಧಗಳನ್ನು ನಾನು ನಿಲ್ಲಿಸಿದ್ದೀನಿ, ಹೀಗಾಗಿ ನೊಬೆಲ್ ಪ್ರಶಸ್ತಿ ಬರಬೇಕು ಅಂತ. ಈಗ ಇರಾನ್ ವಿಚಾರದಲ್ಲೂ ಕೂಡ ಇವರು ಹಾಗೆ ನಡ್ಕೊಳ್ತಿದ್ದಾರೆ ಅಂತ ಅವರೆಲ್ಲ ಹೇಳ್ತಿರೋದು. ಅದರ ಭಾಗವಾಗಿ ಫೋನ್ ಕಾಲ್ಗಳ ಮುಖಾಂತರ ಬೇರೆ ಬೇರೆಯವ್ರ ಜೊತೆ ಎಲ್ಲ ಮಾತನಾಡಿದ್ದಾರೆ. ಸಂಧಾನ ಅಲ್ಲ, ಇದು ಟ್ರಂಪ್ ಪ್ರಚಾರ ಅಂತ IRGC ಹೇಳಿದೆ. ಅವ್ರೇನು ಹೇಳ್ತಾರೆ, ಇರಾನ್ ಅವರು ಅದನ್ನೇ ರೀತಿ ಹೇಳಿದ್ರು, ಪ್ರಚಾರ ಅಂತ. IRGCಯು ಕೂಡ ಅದನ್ನು ಹೇಳ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಪ್ಪಂದಕ್ಕೆ ಇರಾನ್ ಮನ್ನಣೆ ಇಲ್ಲ ಅಂತ ನೀವೊಂದು ತಿಂಗಳ ಪೂರ್ವದಲ್ಲಿ ಒಂದು ಸುದ್ದಿ ನೋಡಿದ್ರಿ. ಏನು ಸುದ್ದಿ? ಇರಾನ್ನ ವಿದೇಶಾಂಗ ಸಚಿವರು, ಅಧ್ಯಕ್ಷರು ಮತ್ತು ಸ್ಪೀಕರ್ ಇವರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ. ಯಾಕಂದರೆ ಇವರೆಲ್ಲರೂ ಕೂಡ ಒಂದು ಕಡೆಯಾಗಿ IRGC ಸಪ್ರೇಟ್ ಆಗಿಬಿಟ್ಟಿದೆ. ಅಮೆರಿಕಾದ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಇವರೆಲ್ಲ ತಯಾರಾಗಿದ್ದಾರೆ. ಬಟ್ ಅದನ್ನು ಕಟುವಾಗಿ IRGC ವಿರೋಧ ಮಾಡ್ತಾ ಇದೆ. ಅಮೆರಿಕಾದ ತಾಳಕ್ಕೆ ಇರಾನ್ ಕುಣಿಬಾರದು ಅನ್ನೋದು IRGCಯ ಒಲವಾಗಿತ್ತು. ನೀವು ಹಾರ್ಮುಜ್ನ ವಿಚಾರ, ಬೇರೆ ಬೇರೆ ದಾಳಿಯ ವಿಚಾರ, ಯಾವ ವಿಚಾರದಲ್ಲೂ ಕೂಡ ಹೀಗಾಗಿ IRGCಗೆ ಏನು ಮಾಹಿತಿ ಕೊಟ್ಟಿಲ್ಲ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಅವತ್ತು ಕೂಡ IRGC ದೊಡ್ಡ ಮಟ್ಟದಲ್ಲಿ ವಿರೋಧವನ್ನೆಲ್ಲ ವ್ಯಕ್ತಪಡಿಸಿಕೊಂಡಿತ್ತು. ಇದೀಗ ತಮ್ಮ ಷರತ್ತುಗಳಿಗೆ ಒಪ್ಪಿಕೊಂಡಾಗ ಮಾತ್ರ ಇದು ಸಾಧ್ಯ ಆಗುತ್ತಂತೆಲ್ಲ ಹೇಳಿದ್ದಾರೆ. ಇರಾನ್ನ ಪರಮಾಣು ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ, ಟ್ರಂಪ್ ಜೊತೆ ಪರಮಾಣು ಸಮಸ್ಯೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಟ್ರಂಪ್ ಹೇಳ್ತಾ ಇರೋದು. ಅವರು ಹಸ್ತಾಂತರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಬಟ್ ಇವರು ಹೇಳ್ತಿದ್ದಾರೆ, ಆ ವಿಚಾರದ ಬಗ್ಗೆ ನಮ್ಮ ಬಳಿ ಯಾವುದೇ ಚರ್ಚೆನೇ ಆಗಿಲ್ಲ, ನಾವು ಪ್ರತಿ ದಾಳಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತ. ನೀವು ನೌಕಾ ದಿಗ್ಬಂಧನ ಹಾಕಿದಾಗೂ ಕೂಡ ಹಾರ್ಮುಜ್ನಲ್ಲಿ ಯಾರು ಪ್ರಬಲವಾಗಿ ಕೆಲಸ ಮಾಡೋ ಪ್ರಯತ್ನ ಮಾಡಿದರು? IRGCನೇ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಹೀಗಾಗಿ ದೊಡ್ಡ ಮಟ್ಟದ ವಿರೋಧವನ್ನು ಇರಾನ್ನ ಸರ್ಕಾರಗಳು, ಅದು ರಾಜತಾಂತ್ರಿಕರಾಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳು, ಅರಾಗ್ಜಿ, ಗಲಿಬಾಪ್ ಆಗಿರ್ಬೋದು, ಇವರೆಲ್ಲ ಏನು ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅದರ ಜೊತೆಗೆ IRGCಯು ಕೂಡ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಅವರು ವಿರೋಧವನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ಇದೀಗ ಮಾಡಿರುವಂತಹ ವಿಚಾರ. ಹೀಗಾಗಿ ಆ ಮುಖಾಂತರ ಡೊನಾಲ್ಡ್ ಟ್ರಂಪ್ಗೆ ಕೌಂಟರ್ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಇರಾನ್ ಮಾಡಿದೆ.